ಸೊ ಇಲ್ಲಿ ನಿಮ್ಮ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸಬ್ಜೆಕ್ಟ್ನ ಒಂದು ಕ್ವೆಶ್ಚನ್ ಪೇಪರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸುಮಾರು 40 ಅಂಕಗಳಿಗೆ ನಿಮ್ಮ ಈ ಒಂದು ಕ್ವಾರ್ಟರ್ಲಿ ಟೆಸ್ಟ್ ಇರುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಫಸ್ಟ್ ಮೇನ್ ಕ್ವೆಶ್ಚನನ್ನು ಗಮನಿಸಿ. ಆನ್ಸರ್ ದ ಫಾಲೋಯಿಂಗ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಕ್ವೆಶ್ಚನನ್ನು ಕೊಡಲಾಗಿದೆ. ವಾಟ್ ವಾಸ್ ದ ಕಮಿಷನ್ಸ್ ವರ್ಡಿಕ್ಟ್ ರಿಗಾರ್ಡಿಂಗ್ ದ ಹಟ್, ಅಂದರೆ ಆ ಒಂದು ಕಮಿಷನನ್ನು ಏನು ನೇಮಕ ಮಾಡಿರ್ತಾರೋ ಅದರ ಒಂದು ತೀರ್ಮಾನ ಏನಿರುತ್ತೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಕೊಟ್ಟಿರೋ ಆಯ್ಕೆಗಳಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಆಪ್ಷನ್ ಸಿ ಏನಿದೆನೋ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ದ ಎಲಿಫೆಂಟ್ ಕುಡ್ ಕೀಪ್ ದ ಹಟ್ ಆ್ಯಂಡ್ ದ ಮ್ಯಾನ್ ಶುಡ್ ಬಿಲ್ಡ್ ಎ ನ್ಯೂ ಒನ್ ಅಂತಕ್ಕಂತಹ ಒಂದು ವರ್ಡಿಕ್ಟನ್ನು ಇಲ್ಲಿ ಆ ಒಂದು ಕಮಿಷನ್ ಕೊಡುತ್ತೆ. ಸೆಕೆಂಡ್ ಕ್ವೆಶ್ಚನ್ ನೋಡಿ, ಹೌ ಡಸ್ ದ ಸ್ಪೀಕರ್ ಡಿಸ್ಕ್ರೈಬ್ ದ ಚಿಲ್ಡ್ರನ್ಸ್ ಫೀಲಿಂಗ್ ಎಟ್ ಸ್ಕೂಲ್, ಅಂದರೆ ಆ ಒಂದು ಚಿಲ್ಡ್ರನ್ಸ್ ಯಾವ ರೀತಿ ಸ್ಕೂಲ್ ಒಳಗಡೆ ಫೀಲನ್ನು ಹೊಂದ್ತಾ ಇದ್ರು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಇದು ರಾಂಗ್ ಆಗಿರ್ತಕ್ಕಂತಹದ್ದು. ಬೋರ್ಡ್ ಆ್ಯಂಡ್ ರೆಸ್ಟ್ಲೆಸ್, ಎಸ್ ದಿಸ್ ಈಸ್ ಮೇ ಬಿ ದ ರೈಟ್ ಆನ್ಸರ್. ಸೈಯಿಂಗ್ ಆ್ಯಂಡ್ ಡಿಸ್ಮೇಡ್, ದಿಸ್ ಈಸ್ ಆಲ್ಸೋ ಮೇ ಬಿ ರೈಟ್ ಆನ್ಸರ್. ಕ್ಯೂರಿಯಸ್ ಆ್ಯಂಡ್ ಈಗರ್ ಟು ಲರ್ನ್, ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್ ಆನ್ಸರ್. ನೋಡಿ, ಈಗ ಬಿ ಮತ್ತು ಸಿಗಳಲ್ಲಿ ಸೈಯಿಂಗ್ ಆ್ಯಂಡ್ ಡಿಸ್ಮೇಡ್ ಅಂತಕ್ಕಂಥದ್ದು ನಮ್ಮ ಪೋಯಮಲ್ಲಿ ಸಿಗ್ತಕ್ಕಂತಹ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಿನೂ ಕೂಡ ಇಲ್ಲಿ ತಪ್ಪಾಗಿರುತ್ತೆ. ಥರ್ಡ್ ಕ್ವೆಶ್ಚನ್ ನೋಡಿ, ದ ನರೇಟರ್ಸ್ ಈಸ್ಟ್ ವೈಲ್ ಫಾರ್ಮ್ ಹ್ಯಾಂಡ್ ಡ್ಯಾಶ್ ವಾಸ್ ಸಫರಿಂಗ್ ಫ್ರಮ್ ಪೈಲ್ಸ್ ಅಂತ ಇದೆ. ಮಾರ ಅಂತಕ್ಕಂಥದ್ದು ರಾಂಗ್ ಆನ್ಸರ್. ಅಪ್ಪಣ್ಣ ಇಸ್ ಆಲ್ಸೋ ರಾಂಗ್ ಆನ್ಸರ್. ಕೃಷ್ಣ ಇಸ್ ದ ರೈಟ್ ಆನ್ಸರ್ ಮತ್ತು ಬೈರ ಕೂಡ ರಾಂಗ್ ಆನ್ಸರ್ ಆಗಿದೆ. ನಾಲ್ಕನೇ ಪ್ರಶ್ನೆ ಗಮನಿಸಿ. ಹೂ ಸಾಂಗ್ ಈಸ್ ಹರ್ಡ್ ಆನ್ ಎವ್ರಿ ಟ್ರೀ ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ಅಂತ ಕೇಳಿದ್ದಾರೆ. ಸ್ಕೂಲ್ ಬಾಯ್ ರಾಂಗ್ ಆನ್ಸರ್. ಬರ್ಡ್ ಅಂತಕ್ಕಂಥದ್ದು ರಾಂಗ್ ಆಗಿದೆ. ಟೀಚರ್ ಈಸ್ ಆಲ್ಸೋ ರಾಂಗ್. ಸ್ಕೈಲಾರ್ಕ್ ಬರ್ಡ್ ಈಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವೆಶ್ಚನ್ ನೋಡಿ, ಸೆಕೆಂಡ್ ಮೇನಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 ಸೆಂಟೆನ್ಸಸ್ ಆರ್ ವರ್ಡ್ಸ್ ಫ್ರೇಸಸ್ ಈಚ್ ಅಂತ ಕೇಳಿದ್ದಾರೆ. ಅಂದರೆ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ, ಇಲ್ಲಿ 4 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯು ಕ್ಯಾನ್ ಸೆಲೆಕ್ಟ್ ಎನಿ 3 ಆಫ್ ದೆಮ್. ಫಸ್ಟ್ ಕ್ವೆಶ್ಚನ್ ನೋಡಿ, ನೇಮ್ ಎನಿ 2 ಜಂಗಲ್ ಲಾರ್ಡ್ಸ್ ದಟ್ ಅಕ್ಯುಪೈಡ್ ದ ಮ್ಯಾನ್ಸ್ ಹಟ್ಸ್, ಅಂದರೆ ಆ ಒಂದು ಮನುಷ್ಯ ನಿರ್ಮಿಸಿರ್ತಕ್ಕಂತಹ ಹಟ್ಗಳೇನಿದ್ವೋ, ಗುಡಿಸಲುಗಳೇನಿದ್ವೋ ಅವುಗಳನ್ನು ವಶಪಡಿಸಿಕೊಂಡಂತಹ ಯಾವುದಾದ್ರೂ 2 ಪ್ರಾಣಿಗಳ ಹೆಸರನ್ನು ನೀವು ಬರೆಯಬಹುದು ವಿದ್ಯಾರ್ಥಿಗಳೇ. ಸೆಕೆಂಡ್ ಕ್ವೆಶ್ಚನ್ ನೋಡಿ, ಹೌ ಈಸ್ ದ ಚೈಲ್ಡ್ಸ್ ಗ್ರೋತ್ ರಿಪ್ಡ್ ಆ್ಯಂಡ್ ಸ್ಟ್ರಿಪ್ಡ್ ಆಫ್ ಇಟ್ಸ್ ಜಾಯ್ ಇನ್ ದ ಸ್ಪ್ರಿಂಗ್ ಡೇ. ಸೊ ಆ ಒಂದು ಸ್ಕೂಲ್ ಹೋಗ್ತಕ್ಕಂತಹ ಚೈಲ್ಡ್ ಮಗು ಏನಿದೆನೋ ಅದು ಸ್ಪ್ರಿಂಗ್ ಡೇಲಿ ಯಾವ ರೀತಿ ರಿಪ್ಡ್ ಆ್ಯಂಡ್ ಸ್ಟ್ರಿಪ್ಡ್ ಆಗುತ್ತೆ ಪೋಯಮಲ್ಲಿ ಬರ್ತಕ್ಕಂತಹ ಒಂದು ಕ್ವೆಶ್ಚನ್ ಇದಾಗಿದೆ. ಯು ಕ್ಯಾನ್ ರೈಟ್. ಸೆವೆಂತ್ ಕ್ವೆಶ್ಚನ್ ನೋಡಿ, ವಾಟ್ ಆರ್ ದ ಫಿಯರ್ಸ್ ಆ್ಯಂಡ್ ಡಿಫಿಕಲ್ಟೀಸ್ ದ್ಯಾಟ್ ಆ್ಯನ್ ಇಂಡಿವಿಜುವಲ್ ಹ್ಯಾಸ್ ಟು ಫೇಸ್ ಇಫ್ ಹಿ ಹ್ಯಾಸ್ ನೋ ಮನಿ. ಒಬ್ಬ ವ್ಯಕ್ತಿಯ ಬಳಿ ದುಡ್ಡಿಲ್ಲ ಅಂದರೆ ಇಫ್ ಹಿ ಹ್ಯಾಸ್ ನೋ ಮನಿ ಅವನು ಯಾವೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ವಾಟ್ ಆರ್ ದ ಫಿಯರ್ಸ್ ಅಂದರೆ ಭಯ ಮತ್ತು ಡಿಫಿಕಲ್ಟೀಸ್ ಅಂದರೆ ಕಷ್ಟಗಳು ಅಂತ. ಸೊ ದುಡ್ಡು ಇಲ್ಲದೆ ಇರೋ ವ್ಯಕ್ತಿ ಎದುರಿಸ್ತಕ್ಕಂತಹ ಸಮಸ್ಯೆಗಳನ್ನು ನೀವು ಬರಿಬೇಕಾಗುತ್ತೆ. ಕ್ವೆಶನ್ 8, ಹೌ ಡಿಡ್ ಮಲಯಾಳಿ ಸಾಧು ಕ್ಯೂರ್ ಕೃಷ್ಣ ಆಫ್ ಹಿಸ್ ಪೈಲ್ಸ್ ಆ್ಯಂಡ್ ಬಾಯ್ಲ್ಸ್ ಆನ್ ಹಿಸ್ ಬಾಡಿ. ಸೊ ಆ ಮಲಯಾಳಿ ಸಾಧು ಇರ್ತಾನಲ್ವಾ, ಅವನು ಕೃಷ್ಣನ ಒಂದು ಪೈಲ್ಸ್ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ತಾನೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗತ್ತೆ. ಥರ್ಡ್ ಮೇನ್ ನೋಡಿ, ಆನ್ಸರ್ ಎನಿ 2 ಕ್ವೆಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಕೇಳಿದ್ದಾರೆ. ಇಲ್ಲಿರುವ ಪ್ರಶ್ನೆಗಳು 3 ಅಂಕಗಳಿಗೆ ಕೇಳಲಾಗಿದೆ. ಯಾವುದಾದ್ರೂ 2ಕ್ಕೆ ನೀವು ಆನ್ಸರ್ ಕೊಡಬೇಕಾಗುತ್ತೆ. ಹೌ ಡಿಡ್ ದ ಎಲಿಫೆಂಟ್ ಜಸ್ಟಿಫೈ ಹಿಸ್ ಆ್ಯಕ್ಟ್ ಆಫ್ ಅಕ್ಯುಪೈಯಿಂಗ್ ದ ಹಟ್. ಸೊ ಆನೆ ಏನಿತ್ತೋ, ಮನುಷ್ಯನ ಗುಡಿಸಲನ್ನು ಏನು ವಶಪಡಿಸಿಕೊಂಡಿರುತ್ತೋ ಅದನ್ನು ಯಾವ ರೀತಿ ಸಮರ್ಥಿಸಿಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗುತ್ತೆ. 10th ಕ್ವೆಶ್ಚನ್ ನೋಡಿ, ಹೌ ಡಿಫ್ರೆಂಟ್ಲಿ ಡಿಡ್ ಮಾರಾ ಆ್ಯಂಡ್ ದ ಆಥರ್ ಥಿಂಕ್ ಅಬೌಟ್ ಟೈಯಿಂಗ್ ದ ಮೆಡಿಸಿನಲ್ ಕ್ರೀಪರ್ ಟು ಎ ಟ್ರೀ. ಸೊ ಮಾರ ಮತ್ತು ಆಥರ್ ಆ ಒಂದು ಬಳ್ಳಿಯನ್ನು ಏನು ಮರಕ್ಕೆ ಕಟ್ತಾ ಇರ್ತಾರೋ ಅವರು ಅದ್ರ ಬಗ್ಗೆ ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ಒಪಿನಿಯನನ್ನು ಹೊಂದಿರ್ತಾರಲ್ವ. ಯು ನೀಡ್ ಟು ರೈಟ್ ಅಬೌಟ್ ದಟ್. 11th ಒನ್, ಹೌ ಡು ದ ಡಿಫ್ರೆಂಟ್ ಸೀಸನ್ಸ್ ಶೋ ದ ಎಫೆಕ್ಟ್ಸ್ ಆಫ್ ದ ಸ್ಕೂಲ್ ಆನ್ ದ ಚೈಲ್ಡ್. ಡಿಫ್ರೆಂಟ್ ಆಗಿರ್ತಕ್ಕಂತಹ ಸೀಸನ್ಗಳು ಆ ಒಂದು ಹುಡುಗನ ಸ್ಕೂಲ್ ಹೋಗ್ತಕ್ಕಂತಹ ವಿದ್ಯಾರ್ಥಿಯ ಮೇಲೆ ಯಾವ ರೀತಿಯ ಎಫೆಕ್ಟ್ ಮಾಡುತ್ತೆ ಅಂತ ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, 4th ಮೇನ್ ಆನ್ಸರ್ ಎನಿ 1 ಇನ್ ಅಬೌಟ್ 80 to 100 ವರ್ಡ್ಸ್ ಅಂತ ಕೇಳಿದ್ದಾರೆ. ಇದು 4 ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬಹುದು. ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಟ್ರಯಲ್ ಆ್ಯಂಡ್ ದ ಜಡ್ಜ್ಮೆಂಟ್ ಆಫ್ ದ ಕೇಸ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಎಲಿಫೆಂಟ್. ಸೊ ಅವರಿಬ್ಬರ ವಿಚಾರಣೆಯನ್ನು, ಅಂದರೆ ಮ್ಯಾನ್ ಮತ್ತು ಎಲಿಫೆಂಟ್ ಏನು ಆ ಒಂದು ಹಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರುತ್ತೋ ಅಥವಾ ಅಲ್ಲೊಂದು ಆರ್ಗ್ಯುಮೆಂಟ್ ನಡೀತಾ ಇರುತ್ತೋ ಅದನ್ನು ಯಾವ ರೀತಿ ತೀರ್ಪನ್ನು ಕೊಡಲಾಗುತ್ತೆ, ಯಾವ ರೀತಿ ಅದನ್ನು ಬಗೆಹರಿಸಲಾಗುತ್ತೆ ಅನ್ನೋದನ್ನು ಡಿಟೇಲ್ ಆಗಿ ನೀವು ಬರೀಬೇಕಾಗುತ್ತೆ.
ಕ್ವಶನ್ ನಂಬರ್ 13 ನೋಡಿ, ಡಿಸ್ಕ್ರೈಬ್ ದ ಎಂಬ್ರಾಸಿಂಗ್ ಎಕ್ಸ್ಪೀರಿಯನ್ಸ್ ಸಫರ್ಡ್ ಬೈ ದ ನರೇಟರ್ ಇನ್ ದ ರೆಸ್ಟೋರೆಂಟ್. ಸೊ ಆ ನರೇಟರ್ ಯಾವ ರೀತಿ ಒಂದು ತಮಾಷೆಗೆ ಒಳಗಾಗ್ತಾರೆ ಆ ರೆಸ್ಟೋರೆಂಟ್ ಒಳಗಡೆ ಅಂತಕ್ಕಂತಹ ಒಂದು ಹಾಸ್ಯದ ಸನ್ನಿವೇಶವನ್ನು ಯು ನೀಡ್ ಟು ರೈಟ್. ಸೊ 12th ಒನ್ ಈಸ್ ವೆರಿ ಈಸಿ ಬಿಕಾಸ್ ಯಾಕಂದರೆ ನಿಮಗೆ ತುಂಬ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಈ ಒಂದು ಪೋರ್ಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಯು ಕ್ಯಾನ್ ರೈಟ್ ದ 12th ಆನ್ಸರ್. ಇನ್ನು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳೇ, ಗ್ರಾಮರಿಂದ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅವುಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಗ್ರಾಮರ್ ಕ್ವಶನ್ಸ್ಗಳು ನಿಮಗೆ ತುಂಬ ಸುಲಭವಾಗಿ ಅಂಕಗಳನ್ನು ತಂದು ಕೊಡ್ತವೆ, ಯಾಕಂದರೆ ಸಿಂಪಲ್ ಆಗಿರ್ತವೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ಇದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಕೂಡ ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಹೇಳ್ತಕ್ಕಂತಹ ಗ್ರಾಮರ್ ರೂಲ್ಗಳೇನಿರ್ತವೋ ಅವುಗಳನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಇದೇ ಒಂದು ಕ್ವಶನ್ಸ್ಗಳು ಬರದೇ ಇರ್ಬೋದು, ಆದರೆ ರೂಲ್ಗಳು ಮಾತ್ರ ಇಲ್ಲಿರ್ತಕ್ಕಂತಹ ರೂಲ್ಗಳೇ ಮೋಸ್ಟ್ ಪ್ರಾಬಬ್ಲಿ ಅಪ್ಲೈ ಆಗ್ತಾ ಇರ್ತವೆ. 14ನೇ ಪ್ರಶ್ನೆ ನೋಡಿ, ಇದು ಆರ್ಟಿಕಲ್ಸನ್ನು ಫಿಲ್ ಮಾಡಲಿಕ್ಕೆ ಕೇಳಿದ್ದಾರೆ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಆರ್ಟಿಕಲ್ ಅಂದರೆ ನಿಮಗೆ ಗೊತ್ತಿರಬಹುದು, ಎ ಅಥವಾ ಆ್ಯನ್ ಅಥವಾ ದ, ಈ ಮೂರರಲ್ಲಿ ಒಂದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. 14ನೇ ಪ್ರಶ್ನೆ ಗಮನಿಸಿ, ಡಾಕ್ಟರ್ ಶ್ರೀಹನ್ ಈಸ್ ಮೈ ಫ್ರೆಂಡ್. ಹಿ ಈಸ್ ಡ್ಯಾಶ್ ಎಲ್ಡೆಸ್ಟ್ ಸನ್ ಆಫ್ ಮಿಸ್ಟರ್ ಶ್ರೀನಾಥ್ ಗೌಡ್, ದ MLA ಆಫ್ ನಕರೇಕಲ್ ಕಾನ್ಸ್ಟಿಟ್ಯೂನ್ಸಿ ಇನ್ ತೆಲಂಗಾಣ ಸ್ಟೇಟ್. ಲೈಕ್ ಈಸ್ ಫಾದರ್ ಹಿ ಟೂ ವಾಂಟ್ಸ್ ಟು ಬಿಕಮ್ ಡ್ಯಾಶ್ MLA ಅಂತ ಇದೆ. ಸೊ ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ, ಮೊದಲನೇ ಬ್ಲ್ಯಾಂಕಲ್ಲಿ ಎಲ್ಡೆಸ್ಟ್ ಅಂತ ಇದೆ ನೋಡಿ. ಎಲ್ಡೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ ವಿದ್ಯಾರ್ಥಿಗಳೇ. ನೋಡಿ, ಎಲ್ಡೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ, ಎಲ್ಡರ್ ಎಲ್ಡೆಸ್ಟ್ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವಲ್ವಾ. ಸೊ ಇಲ್ಲಿ ಸೂಪರ್ಲೇಟಿವ್ ಬಂದಾಗ ನೆನ್ಪಿಟ್ಕೊಂಬಿಡಿ, ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ನಾವು ಯಾವಾಗಲೂ ಕೂಡ ಫಿಲ್ ಮಾಡಬೇಕು. ಈ ರೂಲನ್ನು ಮರೆಯೋಕ್ಕೆ ಹೋಗಬೇಡಿ, ದ ಅನ್ನು ಫಿಲ್ ಮಾಡಬೇಕು. ಇನ್ನು ಸೆಕೆಂಡ್ ಒನ್ ನೋಡಿ, ಲೈಕ್ ಹಿಸ್ ಫಾದರ್ ಹಿ ಟು ವಾಂಟ್ಸ್ ಟು ಬಿಕಮ್ ಡ್ಯಾಶ್ MLA ಇದೆ ನೋಡಿ. ಇಲ್ಲಿ MLAಯಲ್ಲಿ ನಾವು ಎಮ್ ಅನ್ನು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದರೆ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಸೊ ಎ ಅಂತಕ್ಕಂಥದ್ದು ವೊವೆಲ್ ಸೌಂಡ್ ಆಗಿದೆ. ಸೊ ವೊವೆಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಾವು ಆ್ಯನನ್ನು ಫಿಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಫಸ್ಟ್ಗೆ ದ, ಸೆಕೆಂಡ್ ಆ್ಯನ್. ಇನ್ನು ಬಿ ನೋಡಿ, ಇದರಲ್ಲಿ ಅಂದರೆ 5th ಮೇನಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸನ್ನು ಕೇಳಿದ್ದಾರೆ. ಇನ್ ಮಾರಾಸ್ ಹೌಸ್ ದೇ ಗಾಟ್ ರೆಡಿ ಟು ಕುಕ್. ದೇ ಪ್ರಿಪೇರ್ಡ್ ದ ಮಸಾಲಾ ಡ್ಯಾಶ್ ಸ್ಪೈಸಸ್ ಅಂತ ಇದೆ. ಪುಟ್ ದ ವಾಟರ್ ಡ್ಯಾಶ್ ಬಾಯ್ಲ್ ಆ್ಯಂಡ್ ಓಪನ್ ದ ಪ್ಯಾಕೆಟ್ ಟು ಟೇಕ್ ಔಟ್ ದ ಮೀಟ್ ಅಂತ ಇದೆ. ಸೊ ಗಮನಿಸ್ಬೋದು, ದೇ ಪ್ರಿಪೇರ್ಡ್ ದ ಮಸಾಲಾ ವಿತ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ ಮೊದಲನೇ ಬ್ಲ್ಯಾಂಕಲ್ಲಿ, ವಿತ್ ಸ್ಪೈಸಸ್. ಪುಟ್ ದ ವಾಟರ್ ಇಲ್ಲಿ ಟು ಅಂತಕ್ಕಂಥದ್ದು ಸೆಕೆಂಡ್ಗೆ ಬರ್ತಕ್ಕಂತಹ ಪ್ರಿಪೊಸಿಷನ್ ಆಗಿರುತ್ತೆ, ಟು ಬಾಯ್ಲ್. ಇನ್ನು ಸಿ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟೇಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಕರೆಕ್ಟ್ ಫಾರ್ಮ್ ಆಫ್ ವರ್ಬನ್ನು ಫಿಲ್ ಮಾಡಬೇಕು. ದ ನರೇಟರ್ ಗಾಟ್ ಅಪ್ ಎಟ್ 4 PM ಆ್ಯಂಡ್ ಫಿನಿಶ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇದು ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿದೆ. ಗಾಟ್ ಅಪ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ನಾವು ಫಿನಿಶ್ ಇರೋದನ್ನು ಏನಂತ ಬರಿಬೇಕು ಅಂದರೆ ಫಿನಿಶ್ಡ್ ಅಂತ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರಿಬೇಕು. ಫಿನಿಶ್ಡ್ ಈಸ್ ಡೈಲಿ ಚೋರ್ಸ್. ದೆನ್ ಹಿ ಸ್ಟೆಪ್ ಅಂತ ಇದೆ. ಸೊ ಇದನ್ನು ಕೂಡ ಪಾಸ್ಟ್ ಟೆನ್ಸಲ್ಲಿ ಬರೆದಾಗ ಸ್ಟೆಪ್ಡ್ ಅಂತ ಬರುತ್ತೆ. ಸ್ಟೆಪ್ಡ್ ಔಟ್ ಫಾರ್ ಎ ಮೀಲ್. ಹಿ ಹ್ಯಾವ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇದನ್ನು ಪಾಸ್ಟ್ ಟೆನ್ಸಲ್ಲಿ ಬರೆದಾಗ ಹ್ಯಾಡ್ ಅಂತ ಬರುತ್ತೆ. ಹಿ ಹ್ಯಾಡ್ 14 rupees ಇನ್ ದ ವ್ಯಾಲೆಟ್ ವಿಚ್ ವಾಸ್ ಇನ್ ಹಿಸ್ ಪಾಕೆಟ್ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಥರ್ಡ್ ಮೇನ್ ನೋಡಿ, ರಿಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಜಂಬಲ್ಡ್ ಆಗಿ ಈ ಒಂದು ಸೆಂಟೆನ್ಸನ್ನು ಇಲ್ಲಿ ಕೊಡಲಾಗಿದೆ. ನೀವು ಅವುಗಳನ್ನು ಸರಿಯಾಗಿರ್ತಕ್ಕಂತಹ ಆರ್ಡರ್ಲಿ ಜೋಡಿಸಬೇಕು. ಫಾರ್ ಪೀಪಲ್ ಯು ಕ್ಯಾನ್ ಬಟ್ ನಾಟ್ ಫಾರ್ ಎವರ್, ಫಾರ್ ಎ ಟೈಮ್ ಅಂತ ಇದೆ. ಸೊ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಯು ಕ್ಯಾನ್ ಅಂತ ತೆಗೆದುಕೊಳ್ಬಹುದು. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್, ಇದು 4ನೇಗೆ ಬರುತ್ತೆ. ಇನ್ನು ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ವಾಂಟೆಡ್ ಟು ಹ್ಯಾವ್ ದ ಲಯನ್ ಇನ್ ಹಿಸ್ ಕಿಂಗ್ಡಮ್ ಅಂತ ಇದೆ. ಇಲ್ಲಿ ಏನು ಮಾಡ್ಬೋದು ಅಂದರೆ ದ ಲಯನ್ ಫಸ್ಟ್ ಬರುತ್ತೆ. ದ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್. ಸೊ ಈ ರೀತಿ ನಾವು ಸರಿಯಾಗಿ ಜೋಡಿಸಬಹುದು. ಇನ್ನು ರೀರೈಟ್ ಆ್ಯಸ್ ಡೈರೆಕ್ಟೆಡ್ 19ನೇ ಪ್ರಶ್ನೆ ಗಮನಿಸಿ. ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್ ಅಂತ ಇದೆ. ಫ್ರೇಮ್ ಅ ಕ್ವಶನ್ ಸೋ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ದ ಆನ್ಸರ್. ಸೊ ಇಲ್ಲಿ ಇನ್ ಎ ಸಮ್ಮರ್ ಮಾರ್ನ್ ಅಂತ ಏನು ಅಂಡರ್ಲೈನ್ ಮಾಡಲಾಗಿದೆನೋ ಇದು ಕ್ವಶನ್ ಬರೋ ರೀತಿಯಲ್ಲಿ ನಾವೇನು ಮಾಡಬೇಕು, ಒಂದು ಕ್ವಶನ್ನ ಫ್ರೇಮ್ ಮಾಡಬೇಕಾಗುತ್ತೆ.
ಸೊ ನಾವು ಇನ್ನೇ ಸಮ್ಮರ್ ಮಾರ್ ಅಂತ ಇದೆ, ಒಂದು ಟೈಮಿಂಗ್ ಆಗಿರೋದ್ರಿಂದ ಇಲ್ಲಿ ವೆನ್ನಿಂದ ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ವೆನ್ ಇನ್ನೇ ಸಮ್ಮರ್ ಮಾರ್ ಅನ್ನೋದನ್ನು ವೆನ್ ಅಂತೇಳಿ ಚೇಂಜ್ ಮಾಡ್ಕೊಳ್ತೇವೆ. ಈಗ ನಾವು ನೋಡಿ ವೆನ್ ದ ಸ್ಕೂಲ್ ಬಾಯ್, ಸೊ ಇಲ್ಲಿ ದ ಸ್ಕೂಲ್ ಬಾಯ್ನ ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಳೋಣ. ವೆನ್ ದ ಸ್ಕೂಲ್ ಬಾಯ್, ಸಾರಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ವರ್ಬ್ ಲವ್ಸ್ ಅಂತ ಇದೆ, ಸೊ ನಾವು ವೆನ್ ಡಸ್ ಅಂತ ತೆಗೆದುಕೊಳ್ಬೇಕು. ಸೊ ಐ ವಿಲ್ ರೈಟ್ ಇಟ್ ಒನ್ಸ್ ಅಗೇನ್. ವೆನ್ ಆದಮೇಲೆ ವೆನ್ ನೋಡಿ ಲವ್ಸ್ ಅಂತ ಇದೆ, ಸೊ ಈ ರೀತಿ ಇದ್ದಾಗ ಹೆಲ್ಪಿಂಗ್ ವರ್ಬ್ ಡಸ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ವೆನ್ ಡಸ್ ದ ಸ್ಕೂಲ್ ಬಾಯ್, ವೆನ್ ಡಸ್ ದ ಸ್ಕೂಲ್ ಬಾಯ್. ಈಗ ನೋಡಿ ಲವ್ಸ್ ಇರೋದನ್ನು ಕೇವಲ ಲವ್ ಅಂತ ಬರಿಬೇಕು, ಯಾಕೆಂದರೆ ಇಲ್ಲಿ ಡಸ್ ತೆಗೆದುಕೊಂಡಿರೋದ್ರಿಂದ ಲವ್ಸ್ ಅಂತ ಬರಿಬಾರ್ದು. ವೆನ್ ಡಸ್ ದ ಸ್ಕೂಲ್ ಬಾಯ್ ಲವ್ ಟು ರೈಸ್ ಅಂತ ಬರೀಬೇಕಾಗುತ್ತೆ, ಮತ್ತು ಅಂಡರ್ಲೈನ್ ಮಾಡಿರೋ ವರ್ಡನ್ನು ಮತ್ತೆ ಬರಿಬಾರ್ದು, ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ಇನ್ನು ಕ್ವಶನ್ ನಂಬರ್ 20, ಮೀನಾ ಓಪನ್ಡ್ ಎ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಅಂತ ಇದೆ. ಚೇಂಜ್ ಇಂಟು ಎ ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತ ಕೇಳಲಾಗಿದೆ. ಸೊ ಡೂ ಇಂದ ಇಲ್ಲಿ ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಮೀನಾ ಓಪನ್ಡ್ ನೋಡಿ, ಓಪನ್ಡ್ ಅನ್ನೋದು V2 ಫಾರ್ಮಲ್ಲಿದೆ, ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇರೋ ಕಾರಣ ನಾವೇನು ಮಾಡಬೇಕಾಗುತ್ತೆ ಅಂದರೆ ಡಿಡ್ ಇಂದ ಈ ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕು. ಡೂ ಫಾರ್ಮ್ ಕ್ವಶನ್ಸನ್ನು ಯಾವ ರೀತಿ ಫ್ರೇಮ್ ಮಾಡಬೇಕು ಅಂತ ಸಪ್ರೇಟ್ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ವಾಚ್ ಮಾಡಿದರೆ ಯು ಕ್ಯಾನ್ ರೈಟ್ ದಿಸ್ ಟಾಪಿಕ್ ವೆರಿ ಪ್ರಾಪರ್ಲಿ. ಡಿಡ್ ಮೀನಾ ನೋಡಿ, ಮೀನಾನ ಮತ್ತೆ ನೆಕ್ಸ್ಟ್ ಬರ್ಕೊಳ್ತೇವೆ. ಡಿಡ್ ಮೀನಾ ಓಪನ್ಡ್ ಇರೋದನ್ನು ಓಪನ್ ಅಂತ ಮಾತ್ರ ಬರ್ಕೋಬೇಕು, ಯಾಕೆಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಡಿಡ್ ತೆಗೆದುಕೊಂಡಿರ್ತೇವೆ. ಡಿಡ್ ಮೀನಾ ಓಪನ್ ಎ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಅಂತ ಇದೆ ಅಲ್ವಾ, ಇದನ್ನು ಆ್ಯಸ್ ಇಟ್ ಈಸ್ ಬರಿಬೇಕು, ಯಾವುದೇ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ. ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ಇನ್ನು ಕ್ವಶನ್ ನಂಬರ್ 21 ನೋಡಿ, ಶಿ ಹ್ಯಾಸ್ ಎ ಡಿಫ್ರೆಂಟ್ ಒಪಿನಿಯನ್ ಅಂತ ಇದೆ. ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದ್ದಾರೆ. ಗಮನಿಸಬಹುದು ವಿದ್ಯಾರ್ಥಿಗಳೇ, ಇಲ್ಲಿ ಹ್ಯಾಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅದೇ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಗಮನಿಸಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಅಂದರೆ ಎಲ್ಲೂ ಕೂಡ ನೋ ಅಥವಾ ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ಸ್ಗಳು ಕಾಣೋದಿಲ್ಲ. ಸೊ ಈಗೇನು ಮಾಡ್ತೇವೆ, ಸ್ಟಾರ್ಟಿಂಗಲ್ಲಿ ಹ್ಯಾಸ್ ಅನ್ನು ಬರ್ಕೊಳ್ತೇವೆ. ಈಗ ನೋಡಿ ನಾಟ್ ಇಲ್ಲದೆ ಇರೋದ್ರಿಂದ ಹ್ಯಾಸ್ ಜೊತೆ ನಾಟನ್ನು ಸೇರಿಸಬೇಕು, ಈ ರೀತಿ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ. ಮತ್ತು ಸಬ್ಜೆಕ್ಟ್ ಏನಿದೆ ಶಿ ಇದೆ ಅಲ್ವಾ, ಅದನ್ನೇ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೇವೆ ಪ್ರೊನೌನ್ ಫಾರ್ಮಲ್ಲಿ. ಹ್ಯಾಸ್ ಆ್ಯಂಡ್ ಶಿ ಅಂತ ಬರೆದ್ರೆ ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್. ಕ್ವಶನ್ ನಂಬರ್ 22, ದ ಟ್ರೈನ್ ಈಸ್ ನಾಟ್ ಲೇಟ್. ಇಲ್ಲೂ ಕೂಡ ಕ್ವಶನ್ ಟ್ಯಾಗನ್ನು ಕೇಳಿದ್ದಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಈಸ್ ನಾಟ್, ಇಲ್ಲಿ ನಾಟ್ ಇದೆ, ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಕೇವಲ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಳಿ, ಈಸ್ ಅಂತ ತೆಗೆದುಕೊಳ್ತೇವೆ. ದ ಟ್ರೈನ್ಗೆ ನಾವು ಇಟ್ ಅಂತ ತೆಗೆದುಕೊಳ್ತೇವೆ, ಪ್ರೊನೌನ್ ಫಾರ್ಮನ್ನು. ಈಸ್ ಇಟ್ ಅಂತ ಕ್ವಶನ್ ಟ್ಯಾಗ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಗಮನಿಸಿ, ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಕೇಳಿದ್ದಾರೆ. ಅಂದರೆ ಯಾವುದೋ ತಪ್ಪುಗಳಿರ್ತವೆ, ಆ ತಪ್ಪುಗಳನ್ನು ಗುರುತಿಸಿ ಸರಿಪಡಿಸಿ ನಾವು ಮತ್ತೆ ಬರೆಯಬೇಕಾಗುತ್ತೆ. ರಾಹುಲ್ ಡಿಡ್ ನಾಟ್ ವೆಂಟ್ ಟು ಕಾಲೇಜ್. ವಿದ್ಯಾರ್ಥಿಗಳೇ ವರ್ಬನ್ನು ಗಮನಿಸಿ, ಇಲ್ಲಿ ನೋಡಿ ಡಿಡ್ ನಾಟ್ ಅಂತ ಇದೆ, ಅದೇ ರೀತಿ ವೆಂಟ್ ಅಂತ ಇದೆ. ಸೊ ಡಿಡ್ ಆದಮೇಲೆ ಬರ್ತಕ್ಕಂತಹ ವರ್ಬ್ ಏನಿರುತ್ತೋ ಗಮನಿಸಿ, ಡಿಡ್ ಆದಮೇಲೆ ಬರ್ತಕ್ಕಂತಹ ವರ್ಬ್ ಯಾವಾಗಲೂ ಕೂಡ V1 ಫಾರ್ಮಲ್ಲಿ ಇರಬೇಕಾಗುತ್ತೆ. ಬಟ್ ಇಲ್ಲಿ V2 ಫಾರ್ಮಲ್ಲಿದೆ ನೋಡಿ, ವೆಂಟ್, ಗೋ ವೆಂಟ್ ಅಂತ. ಸೊ ನಾವೇನು ಮಾಡಬೇಕು ಅಂದರೆ ಈ ಒಂದು V2 ಅನ್ನು V1 ಆಗಿ ಬರಿಬೇಕಾಗುತ್ತೆ. ಸೊ ಇಲ್ಲೇನು ಮಾಡಬೇಕು ಅಂದರೆ ರಾಹುಲ್ ಅಂತ ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ರಾಹುಲ್ ಡಿಡ್ ನಾಟ್ ಅದನ್ನು ಕೂಡ ಆ್ಯಸ್ ಇಟ್ ಈಸ್ ಬರಿತೇವೆ. ಇನ್ನು ವೆಂಟ್ ಇರೋದನ್ನು ಗೋ ಅಂತ ಬರೆದುಕೊಳ್ಬೇಕಾಗುತ್ತೆ. ಗೋ ಟು ಕಾಲೇಜ್ ಆ್ಯಸ್ ಇಟ್ ಈಸ್ ಬರಿತೇವೆ. ಸೊ ಇಲ್ಲಿ ವೆಂಟ್ ಇರೋದನ್ನು ಗೋ ಅಂತ ಸರಿ ಚೇಂಜ್ ಮಾಡಿದರೆ ಮುಗೀತು. ಕ್ವಶನ್ ನಂಬರ್ 24 ನೋಡಿ, ಇಟ್ ಈಸ್ ಎ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ಸಿಟಿ ಅಂತ ಇದೆ. ಇಲ್ಲಿರ್ತಕ್ಕಂತಹ ತಪ್ಪು ಏನಂದರೆ ವಿದ್ಯಾರ್ಥಿಗಳಿಗೆ ಗಮನಿಸಿ, ಟಾಲೆಸ್ಟ್ ಅಂತ ಇದೆ. ಆಲ್ರೆಡಿ ಇದನ್ನು ಡಿಸ್ಕಷನ್ ಮಾಡಿದ್ದೇನೆ ನೋಡಿ. ಟಾಲೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿದೆ. ಸೊ ಈ ರೀತಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬಂದಿದೆ ಅಂದರೆ ಯಾವಾಗಲೂ ಕೂಡ ನಾವು ಅದರ ಹಿಂದೆ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಬಳಸಬೇಕಾಗುತ್ತೆ. ಸೊ ಇಲ್ಲೇನು ಮಾಡಬೇಕು ಅಂದರೆ ಇಟ್ ಈಸ್ ಎ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ಸಿಟಿ ಅಂತ ಇರತಕ್ಕಂಥದ್ದನ್ನು ನಾವು ಇಟ್ ಈಸ್ ದ ಟಾಲೆಸ್ಟ್ ಅಂತ ಚೇಂಜ್ ಮಾಡಿ ಬರೀಬೇಕಾಗುತ್ತೆ. ಇಟ್ ಈಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ಸಿಟಿ. ಸೊ ಈ ರೀತಿ ಆರ್ಟಿಕಲ್ ಎರರ್ನ ಸರಿಪಡಿಸಬೇಕು. ಇನ್ನು
ಕ್ವೆಶ್ಚನ್ ನಂಬರ್ 25, ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಎ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ ಬಿ ಅಂತ ಕೇಳಿದ್ದಾರೆ. ಸುಮಾರು 5 ಅಂಕಗಳನ್ನು ನೀವು ಇಲ್ಲಿ ಗಳಿಸಬಹುದಾಗಿದೆ. ಇಲ್ಲಿ ಎಕ್ಸ್ಪ್ರೆಷನ್ಸ್ ಇದ್ದಾವೆ, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಯಾವುದಕ್ಕೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಅಲ್ಲಿ ಆನ್ಸರನ್ನು ಬರೀಬೇಕಾಗುತ್ತೆ. ಮೊದಲನೇ ನೋಡಿ, ಐ ಆಮ್ ಪ್ರೌಡ್ ಆಫ್ ಯು ಇದೆ. ಕ್ಯಾನ್ ಯು ಟೆಲ್ ಮಿ ದ ಟೈಮ್? ಬಾಯ್, ಹ್ಯಾವ್ ಎ ಗುಡ್ ಡೇ ಅಂತ ಇದೆ. ಐ ಆಮ್ ಸಾರಿ ಅಂತ ಇದೆ. ಹಾಯ್, ಐ ಆಮ್ ನಿಶಾ ಅಂತ ಇದೆ. ಇನ್ನು ಕೊನೆಗೆ ಎಷ್ಟು 5 ಪ್ರಶ್ನೆಗಳಿದ್ದಾವೆ. ಇದು ರಿಕ್ವೆಸ್ಟಿಂಗ್ ಇಲ್ಲಿ ಬರುತ್ತೆ. ಈಗ ನೋಡಿ ಏನೇನು, ಐ ಆಮ್ ಪ್ರೌಡ್ ಆಫ್ ಯು ಅಂತ ಇದೆ. ಸೊ ಇಲ್ಲಿ ಐ ಆಮ್ ಪ್ರೌಡ್ ಆಫ್ ಯು ಅಂತಕ್ಕಂಥದ್ದು ಕೊನೆಗೆ ಇರತಕ್ಕಂತಹ ಕಾಂಪ್ಲಿಮೆಂಟಿಂಗ್ ಅಂತ ಇದೆ ನೋಡಿ, ಇದು ಕಾಂಪ್ಲಿಮೆಂಟಿಂಗ್ ಆಗಿದೆ. ಸೊ ಇಲ್ಲಿ ಒಂದನೇದು ಬರುತ್ತೆ, ಐ ಆಮ್ ಪ್ರೌಡ್ ಆಫ್ ಯು ಇರೋದು ಕಾಂಪ್ಲಿಮೆಂಟಿಂಗ್ ಆಗಿದೆ. ಇನ್ನು ಸೆಕೆಂಡ್ ಒನ್ ನೋಡಿ, ಕ್ಯಾನ್ ಯು ಟೆಲ್ ಮೀ ದ ಟೈಮ್? ಸಮಯವನ್ನು ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗುತ್ತೆ. ಇನ್ನು ಬಾಯ್, ಹ್ಯಾವ್ ಎ ಗುಡ್ ಡೇ ಅಂತ ಇದೆ. ಸೊ ಬಾಯ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೊರಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಬಿ ಇದೆ ಅಲ್ವಾ, ಲೀವ್ ಟೇಕಿಂಗ್ ಅಂತ. ಬಾಯ್ ಅಂತ ಹೇಳಿದಾಗ ಲೀವ್ ಟೇಕಿಂಗ್ ಆಗಿರುತ್ತೆ. ಇನ್ನು ಐ ಆಮ್ ಸಾರಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇದು ಅಪಲಜೈಸಿಂಗ್ ಆಗಿದೆ. ಆಪ್ಷನ್ ಡಿ ಇದೆ ಅಲ್ವಾ, ಇದು ಸರಿಯಾಗಿರುವ ಉತ್ತರ. ಇನ್ನು ಕೊನೆಯದಕ್ಕೆ ಹಾಯ್, ಐ ಆಮ್ ನಿಶಾ ಅಂದರೆ ತಮ್ಮನ್ನು ತಾವು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೊನೆಯದಕ್ಕೆ ಇಂಟ್ರೊಡ್ಯೂಸಿಂಗ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಕ್ವೆಶ್ಚನ್ ಪೇಪರ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗೆ ಕೊಡ್ತಕ್ಕಂತಹ ನಂಬರ್ಗೆ ನಿಮ್ಮ ಬಳಿ ಇರತಕ್ಕಂತಹ ಕ್ವೆಶ್ಚನ್ ಪೇಪರ್ಗಳನ್ನು ಶೇರ್ ಮಾಡಿಕೊಂಡ್ರೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಅದಕ್ಕೂ ಕೂಡ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.